ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಿಮ್ಗೆ ತೊಗೊತಾ ಇರೋವಂಥ ಪಾಠ 2. ಅದಕ್ಕೆ ಮುಂಚೆ ನಿಮಗೆ ಪಾಠ ಪೂರ್ವ ಚಟುವಟಿಕೆ ಏನಿದೆ, ಪಾಠಕ್ಕಿಂತ ಮುಂಚೆ ನಿಮ್ಮೊಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ. ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಹೇಳೋಣ. ಇಲ್ಲಿ ನೋಡಿ, ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಬಾಕ್ಸಲ್ಲಿ. ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಯಾವುದಿದು ಎಲ್ಲಿ ಯಾವುದಿದು ಅಂತ, ಕೋಳಿ. ಓಕೆ, ನೋಡಿದ್ದೀರಲ್ವ ಎಲ್ಲ ಕೋಳಿಯನ್ನು. ನೆಕ್ಸ್ಟ್ ಇದು ಯಾವ ರೀತಿ ಕಾಣಿಸ್ತಾ ಇದೆ, ಪಾರಿವಾಳ. ನೋಡಿದ್ದೀರಲ್ವ ಎಲ್ಲ ಪಾರಿವಾಳವನ್ನು. ಸೊ ಪಾರಿವಾಳ. ನೆಕ್ಸ್ಟ್ ಗುಬ್ಬಚ್ಚಿನೂ ನೋಡಿದ್ದೀರಲ್ವ ಎಲ್ಲ. ಅದೇ ತುಂಬ ಕಮ್ಮಿಯಾಗಿ ಹೋಗಿದೆ ಗುಬ್ಬಚ್ಚಿ. ಬೆಂಗಳೂರಲ್ಲಿ ಸಿಗುವಂಥದ್ದು ತುಂಬ ಕಮ್ಮಿ. ಯಾಕೆಂತಂದರೆ ಮೊಬೈಲ್ಗಳು, ಆ ಟವರ್ಗಳು ಬಂದು ತುಂಬ ರೇಡಿಯೇಷನ್ ಪಾಸಾಗಿ ಅವರ ಸಂತತಿನೇ ನಾಶ ಆಗ್ತಾ ಇರೋದು. ಹಳ್ಳಿ ಕಡೆ ಹೋದರೆ ಅಲ್ಲೊಂದು ಇಲ್ಲೊಂದು ಸಿಗುವಂಥದ್ದು ಗುಬ್ಬಚ್ಚಿಗಳಿರುವಂಥದ್ದು. ಬೆಂಗಳೂರಲ್ಲಂತೆ ನಾವು ಇತ್ತೀಚೆಗಂತೂ ನಾವು ನೋಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ನೋಡಿ, ತೆಂಗಿನ ಮರಗಳಲ್ಲಿದೆ, ಬಾಳೆ ಗಿಡ ಇದೆ. ಯಾವ ರೀತಿ ಕಾಣಿಸ್ತಾ ಇದೆ, ತೋಟದ ರೀತಿಯಲ್ಲಿ ಕಾಣಿಸ್ತಾ ಇರೋದು. ಇಲ್ಲಿ ಕೆಳಗಡೆ ಬರೋಣ. ಇಲ್ಲಿ ನೋಡಿ, ಒಂದು ತೆನೆಯನ್ನು ಕೊಟ್ಟಿರುವಂಥದ್ದು. ಇದು ಯಾವ ತೆನೆ ಅಂತ ನೋಡಿ, ರಾಗಿ ತೆನೆ. ಹಳ್ಳಿ ಕಡೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ರಾಗಿ ನಾವು ಮುದ್ದೆ ಮಾಡ್ತೀವಲ್ಲ ಅದು ರಾಗಿ. ಸೊ ಅದು ತೆನೆಯನ್ನು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಪಕ್ಷಿ ತನ್ನ ಮರಿಗೆ ಆಹಾರವನ್ನು ತಿನ್ನಿಸ್ತಾ ಇರ್ತದೆ. ಈ ರೀತಿ ತಿನ್ನಿಸೋದಕ್ಕೆ ಪಕ್ಷಿಗೆ ಗುಡ್ಡಕ್ಕೂ ಅಂತ ಹೇಳಿ. ಅಮ್ಮ ಮಗುವಿಗೆ ಆಹಾರ ತಿನ್ನಿಸ್ತಾಳಲ್ವಾ, ಊಟವನ್ನು ತಿನ್ನಿಸೋದು. ಅದೇ ರೀತಿ ಇಲ್ಲೂ ಕೂಡ ಒಂದು ಪಕ್ಷಿ ಅದರ ಮರಿಗೆ ಆಹಾರವನ್ನು ಕೊಡ್ತದೆ. ಅದು ನಿಮ್ಗೆ ಗೊತ್ತು, ಕೈಯಲ್ಲೆಲ್ಲ ತಿನ್ಸೋಕ್ಕೆ ಸಾಧ್ಯ ಇಲ್ಲ ಅದ್ರ ಕೈಲಿ ಅಂತ. ಅದಕ್ಕೇನು ಮಾಡುತ್ತೆ, ಬಾಯಲ್ಲಿ ಕಚ್ಕೊಂಬಂದು ಅದ್ರ ಬಾಯೊಳಗಡೆ ಆಗುತ್ತೆ. ಅದನ್ನು ಗುಡ್ಡಕ್ಕೂ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪಾಠಕ್ಕೆ ಬರೋಣ. ಸಹಕಾರ ಗದ್ಯ. ಸಹಕಾರ ಅಂತ ಅಂದರೆ ನಾವು ಒಬ್ರಿಗೊಬ್ರಿಗೆ ಸಹಾಯ ಮಾಡುವಂಥದ್ದನ್ನು ಸಹಕಾರ ಅಂತ ಕರಿತೀವಿ. ಅಂದರೆ ನಾವು ಅಕ್ಕಪಕ್ಕ ಇದ್ದಾಗ ಒಬ್ರೊಬ್ರಿಗೆ ಸಹಾಯ ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥದ್ದು, ಇವೆಲ್ಲವನ್ನು ಸಹಕಾರ ಅಂತ ಕರೆಯುವಂಥದ್ದು. ಇಲ್ಲಿ ನೋಡಿ, ಒಂದು ತೋಟ ಕೊಟ್ಟಿದ್ದಾರೆ, ಕೋಳಿ ಮರಿಗಳನ್ನು ಕೊಟ್ಟಿದ್ದಾರೆ. ಒಂದು ಕೋಳಿಯ ಕಥೆಯ ಮೂಲಕ ನಾವು ಯಾವ ರೀತಿ ನಮ್ಮಲ್ಲಿ ಆ ಒಂದು ಗುಣಗಳನ್ನು ಬೆಳೆಸ್ಕೊಳೋಕ್ಕೆ ಸಾಧ್ಯ ಅನ್ನೋವಂಥದ್ದನ್ನು ಈ ಪಾಠದ ಮುಖಾಂತರ ತಿಳಿಸ್ತಾ ಹೋಗಿರುವಂಥದ್ದು. ಓದ್ತೀನಿ, ನೋಡ್ಕೊಳ್ಳಿ ಮಕ್ಕಳೇ. ಒಂದು ಊರು. ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಇಲ್ಲೇನು ಮಕ್ಕಳೇ, ಒಂದು ಊರಿತ್ತು. ಆ ಊರಿನ ಹೆಸರು ಏನಂತ ಅಂದರೆ ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟ ಇತ್ತು. ಏನಿತ್ತು, ಹಳ್ಳಿಯಲ್ಲಿ ಒಂದು ತೋಟ ಇತ್ತು. ಆ ತೋಟದಲ್ಲಿ ಏನಾಗಿತ್ತು ಅಂತಂದರೆ, ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವನ್ನು ಮಾಡ್ತಾಯಿತ್ತು. ಯಾವುದ್ಯಾವುದು, ಕೋಳಿ ಮತ್ತು ಮರಿಗಳು. ಈ ತೋಟದಲ್ಲಿ ಮತ್ತೆ ಇನ್ನೊಂದು ಪಕ್ಷಿಗಳ ಸಂಸಾರ ಕೂಡ ಇದ್ದಂಥದ್ದು. ಆ ಪಕ್ಷಿಗಳು ಯಾವುದು ಅಂತ ಅಂದರೆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು. ಸೊ ಈ ತೋಟದಲ್ಲಿ 3 ಪಕ್ಷಿಗಳು ವಾಸ ಮಾಡ್ತಾಯಿದ್ದು. ಯಾವುದ್ಯಾವುದು, ಕೋಳಿ ಮರಿಗಳು, ಗುಬ್ಬಚ್ಚಿ, ಪಾರಿವಾಳಗಳು. ಅವುಗಳ ಮರಿಗಳು ಎಲ್ಲ ಕೂಡ ವಾಸ ಆಗಿದ್ದಂಥದ್ದು ಈ ತೋಟದಲ್ಲಿ. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ನಿಮ್ಗೆ ಗೊತ್ತು, ಎಲ್ಲ ಕೋಳಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಬೆಳೆದಂಥ ಧಾನ್ಯಗಳಲ್ಲಿರುವಂಥದ್ದನ್ನು ಸ್ವಲ್ಪ ಅವು ಎಷ್ಟು ಬೇಕೋ ಅಷ್ಟನ್ನು ತೊಗೊಂಬಂದು ಅವು ತಮ್ಮ ಆಹಾರವನ್ನು ಇದು ಮಾಡೋದು. ಒಂದಿನ ಆಯಿತು, ಕೋಳಿಗೆ ರಾಗಿ ಕಾಳುಗಳು ಸಿಕ್ಕೋದು. ತುಂಬ ರಾಗಿ ಕಾಳುಗಳು ಸಿಕ್ತಂಥದ್ದು. ಅದೇನು ಮಾಡ್ತು, ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು.
ಕೋಳಿಗೆ ಅನಿಸುತ್ತೆ ಅಯ್ಯೋ ಇಷ್ಟೊಂದು ರಾಗಿ ಇದೆಯಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇನ್ಬೇಕದನ್ನೆಲ್ಲ ನಾವು ಹೊಲದಲ್ಲಿ ಹೇಗಿದ್ರೆ ಇಲ್ಲಿ ಹೊಲ ಇದೆ ಅದರಲ್ಲಿ ಬಿತ್ತನೆ ಮಾಡಿದ್ರೆ ನಮಗೆ ರಾಗಿ ಸಿಗುತ್ತಲ್ವಾ, ನಮ್ಗೆ ಆಗೋಷ್ಟು ನಾವು ಬೆಳ್ಕೊಬೋದಲ್ವಾ ಅಂತ ಒಂದು ಯೋಚನೆ ಕೋಳಿಗೆ ಬಂತು. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಕೋಳಿ ಏನು ಮಾಡ್ತು, ರಾಗಿಯನ್ನು ಬಿತ್ತೋದಕ್ಕೆ ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಏನು ಮಾಡ್ತು, ಕೋಳಿಗೆ ರಾಗಿ ಸಿಕ್ತಲ್ವ, ಅದೇನು ಮಾಡ್ತು, ಬಿತ್ತಣ ಅಂತ ಏನು ಮಾಡ್ತು, ಅಕ್ಕಪಕ್ಕ ಇದ್ವಲ್ಲ, ಅದೇ ತೋಟದಲ್ಲಿ ಇದ್ವಲ್ಲ ಗುಬ್ಬಚ್ಚಿ ಮತ್ತು ಪಾರಿವಾಳ, ಅವ್ರನ್ನೂ ಕೂಡ ಕರಿತು, ಬನ್ನಿ ಎಲ್ಲ ಸೇರಿ ಒಟ್ಟಿಗೆ ಬಿತ್ತೋಣ ಅಂತ. ಆ ಗುಬ್ಬಚ್ಚಿ ಏನು ಹೇಳ್ತು ಅಂದರೆ, ಅಯ್ಯೋ ನನ್ನಿಂದ ಆಗಲ್ಲಪ್ಪ, ನಾನು ಬರಲ್ಲ ಅಂತ ಹೇಳ್ತು. ಮತ್ತು ಪಾರಿವಾಳನ ಕೇಳ್ತು, ಪಾರಿವಾಳನೂ ಕೂಡ ನನ್ನಿಂದ ಆಗಲ್ಲಪ್ಪ, ನಾನು ಬರಲ್ಲ, ನಮ್ಗೆ ಬೇರೆ ಕಡೆ ನಮ್ಗೆ ಆಹಾರ ಸಿಗುತ್ತೆ, ನಮಗೆ ಹಾಕಿದ್ದು ನಮಗೆ ಬೇಡ, ನಿನಗೆ ಬೇಕಾದ್ರೆ ಹೋಗಿ ಬಿತ್ಕೊಳ್ತು. ಅದಕ್ಕೇನು ಮಾಡ್ತು, ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ತನ್ನ ಮರಿಗಳನ್ನೆಲ್ಲ ಸೇರಿಸ್ಕೊಂಡು ಅವು ಕೂಡ ಎಲ್ಲ ಸೇರಿ ಏನು ಮಾಡಿದ್ರು, ರಾಗಿಯನ್ನು ಬಿತ್ತಿದ್ರು ಹೊಲದಲ್ಲಿ. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು. ಕೆಲವು ದಿನಗಳು ಕಳೀತು, ಒಂದಷ್ಟು ದಿನ. ನಿಮ್ಗೆ ಗೊತ್ತು, ರಾಗಿ ಬರಬೇಕು ಅಂದರೆ ಒಂದು 6-7 ತಿಂಗಳಾದರೂ ಬೇಕು. ಒಂದಿಷ್ಟು ದಿನ ಆದಮೇಲೆ ಏನು ಮಾಡ್ತು, ಪೈರುಗಳೆಲ್ಲ ಈಗ ರಾಗಿ ಕಾಳನ್ನ ಹೊಲದಲ್ಲೆಲ್ಲ ಚೆಲ್ಬಿಟ್ರೆ ಸಣ್ಣ ಸಣ್ಣ ಪೈರು, ಈ ಹುಲ್ಲಿದೆಯಲ್ಲ ಆ ಥರ ಪೈರುಗಳೆಲ್ಲ ಬೆಳೀತಿದೆ. ನಂತರ ಅದನ್ನೇನು ಮಾಡ್ತಾರೆ, ಪೈರು ಬಿಟ್ಟ ಮೇಲೆ ಅದನ್ನೆಲ್ಲ ನಾಟಿಯನ್ನು ಮಾಡ್ತಾರೆ. ಇಲ್ಲೂ ಕೂಡ ಕೋಳಿಗಳೆಲ್ಲ ಮಾಡ್ದೋ ರಾಗಿ ಪೈರಿನಲ್ಲಿ ತೆನೆಗಳು ಕೂಡ ಬಿಟ್ಟು, ಎಲ್ಲ ತೆನೆಗಳು ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ. ಆಮೇಲೆ ಏನು ಮಾಡ್ತು, ತೆನೆಗಳೆಲ್ಲ ಬಿಟ್ಟಮೇಲೆ ಅದನ್ನು ಕುಯ್ಕೊಬೇಕಲ್ವ, ರಾಗಿ ನಾವು ಬಿಡ್ಸ್ಕೊಂಡು ಆ ತೆನೆಗಳನ್ನೆಲ್ಲ ಕುಯ್ಕೊಂಡು ಅದನ್ನು ಬೇರೆ ಮಾಡುವಂಥದ್ದೆಲ್ಲ ಇರೋವಂಥದ್ದು. ತೆನೆ ಬಂದಮೇಲೆ ಅದನ್ನು ಕುಯ್ಯುವಂಥ ದಿನ ಬಂತು. ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕುಯ್ದಿತು, ಕಾಳನ್ನು ಸಂಗ್ರಹಿಸಿ ಇಟ್ಟಿತು. ಕೋಳಿ ಏನು ಮಾಡ್ತು, ಮತ್ತೆ ತೆನೆ ಕುಯ್ಯೋಬೇಕಾರೆ ಜನ ಜಾಸ್ತಿ ಬೇಕಲ್ವ, ಆ ಪೈರೆಲ್ಲ ಹಾಕ್ಬೇಕಾರೆ ನಾಟಿ ಬೇಕಾರೆ ಅವಾಗೂ ಕರೀತು, ಅವ್ರು ಬರಲಿಲ್ಲ. ಈಗ ತೆನೆನ ಕುಯ್ಬೇಕಾದ್ರೂ ಬರ್ತಾರ ಅಂತ ಗುಬ್ಬಚ್ಚಿ ಸಹಾಯನ ಕೇಳಿದ್ರು. ಆ ಗುಬ್ಬಚ್ಚಿ ಏನು ಹೇಳ್ತಂದ್ರೆ, ನನ್ನಿಂದ ಆಗಲ್ಲಪ್ಪ ತೆನೆ ಎಲ್ಲ ಕುಯ್ಯೋಕ್ಕೆ, ನಾನು ಬರಲ್ಲ ಅಂತ ಹೇಳ್ತು. ಪಾರಿವಾಳನ ಕೇಳ್ತು ಸಹಾಯವನ್ನು, ಅದು ಹಾಗೆ ಹೇಳ್ತು, ನನ್ನಿಂದ ಆಗಲ್ಲಪ್ಪ, ನಾನು ಬರಲ್ಲ. ಮತ್ತೇನು ಮಾಡ್ತು, ಕೋಳಿ ತನ್ನ ಮರಿಗಳ ಸಹಾಯವನ್ನು ಪಡ್ಕೊಂಡು ಎಲ್ಲ ತೆನೆಗಳನ್ನು ಕುಯ್ದು ರಾಗಿ ಕಾಳುಗಳನ್ನು ಸಂಗ್ರಹಿಸಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು. ಅವು ಕೋಳಿಯ ಬಳಿ ಬಂದು, ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲೂ ಬರಲಿಲ್ಲ, ಕುಯ್ಯಲು ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ ಅನಿಸಿತು, ರಾಗಿಯನ್ನು ಕೊಟ್ಟಿತು. ಒಂದಿನ ಆಯಿತು, ಬೇರೆ ಕಡೆ ಎಲ್ಲ ಆಹಾರ ನೋಡಿಕೊಂಡ್ಬಂದ್ವು, ಆದರೆ ಎಲ್ಲೂ ಆಹಾರ ಇವಿಗೆ ಸಿಗಲಿಲ್ಲ. ಆಮೇಲೆ ಏನು ಮಾಡ್ತು, ತುಂಬ ಹಸಿವಾದ್ರಿಂದ ಏನು ಮಾಡ್ತು, ಹೇಗಿದ್ರು ಕೋಳಿ ರಾಗಿ ಬೆಳೆದಿದೆಯಲ್ಲ, ಹೋಗಿ ಕೇಳೋಣ ಅಂತ ಎರಡು ಹೋಗಿ ಕೇಳಿದ್ರು, ಅಕ್ಕ ತಿನ್ನಲು ಸ್ವಲ್ಪ ರಾಗಿ ಕೊಡು ಅಂತ. ಆವಾಗ ಕೋಳಿ ಚೆನ್ನಾಗಿ ಬೈತು, ನಾವು ಬಿತ್ತಬೇಕಾರೆ ಬನ್ನಿ ಅಂದರೆ ಬರಲಿಲ್ಲ, ಕುಯ್ಬೇಕಾರೆ ಬನ್ನಿ ಅಂತ ಬರಲಿಲ್ಲ, ಇವಾಗ ಕೊಡಲಿ ನಿಮಗೆ ರಾಗಿಯನ್ನು, ಕೊಡಲ್ಲ ನಾನು ಅಂತ ಗದ್ರದು. ಆಗ ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ತಮ್ಮ ತಪ್ಪು ತಿಳಿದು. ಆಗ ಗುಬ್ಬಚ್ಚಿ ಮತ್ತು ಪಾರಿವಾಳ ತಪ್ಪು ಮಾಡಿದಂಥದ್ದು ಅರಿವಾಯಿತು. ಹೌದಲ್ವ, ಅವತ್ತು ನಾವು ಕೋಳಿಗೆ ಸಹಾಯ ಮಾಡಿದರೆ ಈಗ ನಮ್ಮ ಹತ್ರ ಒಂದಷ್ಟು ಕಾಳು ಇರ್ತಾಯಿತ್ತು, ನಾವು ಕೋಳಿನ ಕೇಳೋವಂಥ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಹೌದು, ಒಬ್ರಿಗೊಬ್ರು ನಾವು ಸಹಾಯವನ್ನು ಮಾಡಿದರೆ ನಾವು ಕೂಡ ತಿನ್ಬೋದಾಗಿತ್ತು. ಇವಾಗ ಏನಾಗಿದೆ, ನಮಗೆ ಹಸಿವು ಕಾಣಿಸ್ತಾ ಇರುವಂಥದ್ದು. ಎರಡು ನಾಚಿ ತಲೆ ತಗ್ಗಿಸಿ ನಿಂತು, ಎರಡೂ ಕೂಡ ನಿಂತು, ಯಾಕಂದರೆ ಹೊಟ್ಟೆ ಹಸಿತಾ ಇತ್ತು, ಏನು ಮಾಡೋದು. ಆಗ ಕೋಳಿಗೆ ಪಾಪ ಅಯ್ಯೋ ಅನ್ನಿಸ್ತು, ಅಯ್ಯೋ ಪಾಪ ಹೊಟ್ಟೆ ಹಸ್ಕೊಂಡಿದ್ವಲ್ಲ, ಇದೆಲ್ಲ ರಾಗಿ ಅಂತ ಒಂದು ಸ್ವಲ್ಪ ರಾಗಿಯನ್ನು ಕೊಡ್ತು. ಇದೇ ಮಕ್ಕಳೇ ನಮ್ಮಲ್ಲಿ ಬೆಳೆಸ್ಕೊಬೇಕಾಗಿರುವಂಥ ಗುಣಗಳು.
ಯಾರಾದರೂ ಕಷ್ಟದಲ್ಲ ಸಹಾಯ ಮಾಡುವಂಥದ್ದು, ಯಾರಾದರೂ ನಮಗೆ ಸಹಾಯವನ್ನು ಕೇಳಿದಾಗ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡುವಂಥದ್ದನ್ನ ಕಲ್ತ್ಕೊಬೇಕು. ಆಗ ಮಾತ್ರ ಇಡೀ ಸಮಾಜದಲ್ಲಿ ನಾವು ಒಗ್ಗಟ್ಟಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ನಾವು ಇದೇ ಥರ ಇರ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇರುತ್ತೆ. ಬದಲಾವಣೆಗೆ ತಕ್ಕಂತೆ ನಮ್ಮನ್ನು ತೊಡಗಿಸ್ಕೋಬೇಕು ಅಂತಂದರೆ ನಾವು ಒಬ್ಬರಿಗೆ ಸಹಾಯವನ್ನು ಮಾಡಬೇಕು, ಬೇರೆಯವ್ರ ಹತ್ರ ಸಹಾಯವನ್ನು ಕೇಳಬೇಕು. ಯಾವುದೇ ಸಹಾಯ ಇಲ್ಲದೆ ಬದುಕೋದಕ್ಕೆ ಖಂಡಿತ ಮನುಷ್ಯ ಸಾಧ್ಯ ಇಲ್ಲ. ಸೊ ಇದನ್ನು ಜೀವನದಲ್ಲಿ ಅಳಿಸ್ಕೊಳ್ಳಿ ಮಕ್ಕಳೇ, ತುಂಬ ಒಳ್ಳೆಯದು ಆಗುವಂಥದ್ದು. ಯಾವಾಗಲೂ ಅಷ್ಟೇ ಬೇರೆಯವ್ರು ಸಹಾಯ ಮಾಡುವಂಥದ್ದು ಕಲಿ. ಯಾರಾದ್ರು ಸಹಾಯವನ್ನು ಕೇಳಿದಾಗ ಹಿಂದೆ ಮುಂದೆ ನೋಡಬೇಡಿ, ಮಾಡಿ ಸಹಾಯವನ್ನು. ಯಾಕಂತಂದರೆ ಮತ್ತೊಂದು ದಿನ ನಮ್ಗೆ ಆ ಸಹಾಯವನ್ನು ಕೇಳುವಂಥ ಪರಿಸ್ಥಿತಿ ಬರೋದು. ಆಗ ನಾವು ಅವ್ರನ್ನ ಬೇಡುವಂಥದ್ದಿರಲ್ಲ, ನಮಗೂ ಸಹಾಯ ಮಾಡಿ ಅಂದಾಗ ಅವರು ನಮಗೆ ಸಹಾಯ ಮಾಡ್ತಾರೆ, ಯಾಕಂದರೆ ನಾವು ಮಾಡಿರ್ತೀವಿ. ಹೌದಲ್ವಾ ಮಕ್ಕಳು? ಈ ಗುಣಗಳನ್ನು ಬೆಳೆಸ್ಕೊಂಡ್ರೆ ಇಡೀ ಜೀವನ ಏನಾಗಿರುತ್ತೆ ಅಂದರೆ ಸುಖಮಯವಾಗಿರುತ್ತೆ. ಮತ್ತು ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದಾಗ ಅದನ್ನು ಧೈರ್ಯವಾಗಿ ಎದುರಿಸುವಂಥ ತಾಕತ್ತು ಕೂಡ ನಮ್ಮಲ್ಲಿ ಇರುತ್ತೆ. ಇಲ್ಲೊಂದಷ್ಟು ಪದಗಳಿದೆ ನೋಡಿ, ಕೇಳಿದ ಪದಗಳು. ಒಂದು, ಊರು, ಹೆಸರು, ಮಲ್ಲಿಗೆಹಳ್ಳಿ, ಕೋಳಿ, ಮರಿ, ಜೊತೆ, ವಾಸ, ಗುಬ್ಬಚ್ಚಿ, ಪಾರಿವಾಳ, ದಿನ, ರಾಗಿ ಕಾಳು, ನೆಲ, ಬಿತ್ತು, ತುಂಬ, ಸಹಾಯ, ಕೂಡಿ, ಕೆಲವು, ದೊಡ್ಡದು, ಕೇಳು, ಬೇಳೆ, ತೆನೆ, ಕೊಯ್ಯು, ಪೈರು, ಸಂಗ್ರಹಿಸು, ಬಳಿ, ಹಸಿವು, ನಾಚು, ತಲೆ ತಗ್ಗಿಸು, ತಪ್ಪು. ಪದಗಳ ಅರ್ಥ ನೋಡಿ. ಗುಬ್ಬಚ್ಚಿ, ಗುಬ್ಬಿ, ಒಂದು ಜಾತಿಯ ಸಣ್ಣ ಪಕ್ಷಿ. ಸಂಗ್ರಹಿಸು ಅಂದರೆ ಒಟ್ಟುಗೂಡಿಸು. ಬಿತ್ತು ಅಂದರೆ ಬೀಜ ಹಾಕು. ಪೈರು ಅಂತಂದರೆ ಧಾನ್ಯದ ಬೆಳೆ. ಮಕ್ಕಳು ಇಲ್ಲೊಂದಷ್ಟು ಪದಗಳಿದೆಯಲ್ಲ, ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ನಾನು ನಿಮಗೆ ಓದಿದ್ನಲ್ಲ, ಅದನ್ನು ನೀವು ಓದಿ ಪ್ರಾಕ್ಟೀಸ್ ಮಾಡಿ. ಒಂದೊಂದನ್ನೇ ವಿತೌಟ್ ಸೀಯಿಂಗ್ ಯು ರೈಟ್. ಓಕೆ, ನೋಡ್ಕೊಂಡಿದ್ದೀರಾ ಬರೆಯೋದನ್ನು ಪ್ರಾಕ್ಟೀಸನ್ನು ಮಾಡಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಏನು ತಪ್ಪು ಬರಿತಾ ಇದ್ದೀರಾ ಅನ್ನೋಂಥದ್ದು ಬರೋ ಅಂಥದ್ದು. ಬರಿಬೇಕಾದ್ರೆ ಹೇಳ್ಕೊಂಡು ಬರಿ. ಒಂದು ಯಾವ ರೀತಿ ಬರೆಯುವಂಥದ್ದು ಇಲ್ಲಿ ನೋಡ್ಕೊಳ್ಳಿ. ಒಂದ್ಸಲ ಒಂದು 5-6 ಸಲ ಪ್ರಾಕ್ಟೀಸ್ ಮಾಡಿ. ಮತ್ತೆ ಏನು ಮಾಡಿ, ಅದನ್ನು ನೋಡ್ಕೊಂಡಿರ ಬರೆಯುವಂಥದ್ದನ್ನು ಪ್ರಾಕ್ಟೀಸನ್ನು ಮಾಡಿ. ಆಗ ನಿಮಗೆ ತುಂಬ ಬರೆಯೋದಕ್ಕೆ ಓದೋದಕ್ಕೆ ಈಸಿ ಆಗುತ್ತೆ ಮಕ್ಕಳು. ಥ್ಯಾಂಕ್ ಯು. ಇಲ್ಲಿಗೆ ನಾನು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಕ್ಕಳೇ. ಒಂದಾನೊಂದು ಊರು. ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಒಂದು ದಿನ ಕೋಳಿಗೆ ರಾಗಿ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ, ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು. ಕೋಳಿ ರಾಗಿಯ ತೆನೆಯನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ, ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಯನ್ನು ಕೊಯ್ದಿತು. ಕಾಳನ್ನು ಸಂಗ್ರಹಿಸಿ ಇಟ್ಟಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು. ಅವು
ಕೋಳಿಯ ಬಳಿ ಬಂದು, ಅಕ್ಕ ತಿನ್ನಲು ರಾಗಿ ಕೊಡು, ಅಕ್ಕ ತಿನ್ನಲು ರಾಗಿ ಕೊಡು. ಅಕ್ಕ ತಿನ್ನಲು ರಾಗಿ ಕೊಡು, ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲೂ ಬರಲಿಲ್ಲ, ಕೊಯ್ಯಲೂ ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಬೇಕು? ಏಕೆ ರಾಗಿ ಕೊಡಲಿ, ಏಕೆ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ರಾಗಿಯನ್ನು ಕೊಟ್ಟಿತು. ಮಕ್ಕಳೇ, ಈ ಒಂದು ಕಥೆಯಿಂದ ತಿಳಿದ ನೀತಿ ಏನು? ಶ್ರಮವಹಿಸಿ ದುಡಿಬೇಕು, ಸೋಮಾರಿತನದಿಂದ ಇರಬಾರ್ದು. ಸರಿನಾ? ಇನ್ನೊಬ್ಬರಿಗೂ ಕೂಡ ಸಹಾಯ ಮಾಡುವ ಗುಣ ಬೆಳೆಸ್ಕೊಳ್ಬೇಕು. ಹಾಗೆ ಈ ಒಂದು ಕಥೆಯಿಂದ ತಿಳಿದ ನೀತಿ, ಕಾಯಕವೇ ಕೈಲಾಸ.